ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೊದ್ಲಿಗೆ ಇಲ್ಲಿ ಮಗ ಎಲ್ಲ ಸಾಮಾನುಗಳು ಅಂದ್ರೆ ಮೇಲ್ಗಡೆ ಇರೋಂತವನ್ನೆಲ್ಲ ಕೆಳಗಡೆ ತೆಕ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ಈ ಕಡೆ ಇನ್ನೊಂದ್ ಸ್ವಲ್ಪ ಇದ್ವು, ಅದನ್ನೆಲ್ಲ ನಾನು ತೆಗ್ದಿಡ್ತಾ ಇದ್ದೀನಿ. ಮಗನಿಗೆ ಮತ್ತೆ ಸ್ವಲ್ಪ ಕಾಲೇಜಿಂದೆಲ್ಲ ಇದೆ, ಹಾಗಾಗಿ ಸ್ವಲ್ಪ ಅಷ್ಟು ನಾನು ಹೆಲ್ಪ್ ಮಾಡ್ಕೊಟ್ರೆ ಸಾಕು, ಉಳಿದಿದ್ದನ್ನ ನಾನು ಮಾಡ್ಕೊಳ್ತೀನಿ ಅಂತ. ಹಾಗೇನೆ ಅವ್ರ ಪಪ್ಪಂದು ಸ್ವಲ್ಪ ಕೆಲಸ ಬೇರೆ ಇತ್ತು, ಹಾಗಾಗಿ ಅವ್ರು ಊರಿಗೆ ಹೋಗಿದ್ರಿಂದ ಆಫೀಸಿಗೆ ಹೋಗಿ ಮತ್ತೆ ಬೇರೆ ಏನೋ ಸ್ವಲ್ಪ ಇದನ್ನೆಲ್ಲ ತಗೊಂಡೋಗಿ ಮಿಷಿನ್ ಎಲ್ಲ ಇದು ಕೊಡೋದಿತ್ತು. ಹಾಗಾಗಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಇದನ್ನೆಲ್ಲ ನಾನೇ ಮಾಡ್ಕೊಳ್ಬೇಕಾಗಿ ಬಂತು ಸ್ನೇಹಿತರೆ. ಹಾಗೆ ಇನ್ನೊಂದೇನಂದ್ರೆ ಧೂಳು ಡಸ್ಟ್ ಎಲ್ಲ ಆಗ್ಬಿಡುತ್ತೆ ಮಕ್ಳಿಗೆ, ಮತ್ತೆ ಬೇಗ ನೆಗಡಿ ಎಲ್ಲ ಆಗ್ಬಿಡುತ್ತೆ ಧೂಳಿಗೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಈ ತರದ್ದೆಲ್ಲ ಏನಂದ್ರೆ ಮೇಲ್ಗಡೆ ಇರುವಂತವೆಲ್ಲ ಕೆಳಗಡೆ ಸಾಮಾನುಗಳೆಲ್ಲ ತೆಗ್ಕೊಟ್ರೆ ಉಳ್ದಿದ್ ನಾನು ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ನಂತರ ಇಲ್ಲಿ ಪೇಪರ್ ಎಲ್ಲ ಹಾಕಿರ್ತೀವಿ ಸ್ನೇಹಿತರೆ. ಏನಕ್ಕಂದ್ರೆ ಈ ತರ ಪೇಪರ್ ಎಲ್ಲ ಹಾಕ್ಬಿಟ್ರೆ ಧೂಳೆಲ್ಲ ಇದ್ರಲ್ಲೇ ಇರುತ್ತಲ್ವಾ, ಕ್ಲೀನ್ ಆಗಿ ತೆಗ್ದು ಹಾಕ್ಬಿಟ್ಟು ನಾವು ಕಸ ಗುಡಿಸ್ಕೊಂಡ್ಬಿಟ್ರೆ ನೀಟ್ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ನ್ಯೂಸ್ ಪೇಪರ್ಗಳನ್ನ ಹಾಕಿ ಅದ್ರ ಮೇಲ್ಗಡೆ ಇಟ್ಟಿರ್ತೀವಿ ಸ್ನೇಹಿತರೆ. ಹಾಗೇನೆ ಇತ್ ಕಡೆ ನೋಡಿ, ಈ ಕಡೆ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಇದೆ, ಇದು ದೊಡ್ಡ ದೊಡ್ಡ ಪಾತ್ರೆಗಳಿದೆ. ಹಾಗೇನೆ ಸ್ಟೀಲ್ದು ಗುಂಡಿ ಎಲ್ಲ ಬರುತ್ತಲ್ಲ ಅದು, ಹಾಗೇನೆ ಮತ್ತೆ ಮಾವಿನ ಹಣ್ಣು ಮಾಡೋದಿಕ್ಕೆ ಅಂತೇಳಿ ಹುಲ್ಲು ಸ್ನೇಹಿತರೆ, ಆ ಬಾಕ್ಸ್ ಅಲ್ಲಿ ಇರುವಂತದ್ದು. ಊರಿಂದ ಮಾವಿನಕಾಯಿ ಕೊಟ್ಟು ಕಳಿಸ್ತಾರಲ್ಲ ಅಮ್ಮ ಬಂದ್ಬಿಟ್ಟು, ಹಾಗಾಗಿ ಮತ್ತೆ ಹುಲ್ಲು ಅದನ್ನ ಇದನ್ ಮಾಡೋದಿರ್ಲಿ ತಿರ್ಗಾ ಅಂತ ಹೇಳ್ಬಿಟ್ಟು ರಾಗಿ ಹುಲ್ಲು ಹಾಗೇನೆ ನೆಲ್ಲುಲ್ಲು ಹಾಗೆ ಇಟ್ಕೊಂಡಿದೀವಿ. ನಂತರ ಬಂದ್ಬಿಟ್ಟು ಒಂದು ಮಿಷಿನ್ ಇದೆ ಸ್ನೇಹಿತರೆ, ನೀರ್ ಇದನ್ ಮಾಡ್ತೀವಲ್ವಾ, ನೀರ್ಗೆ ಹಾಕೊಳ್ಳುವಂಥದ್ದು ಮೋಟ್ರು, ಆ ಮಿಷಿನ್. ಅದನ್ನ ಸ್ವಲ್ಪ ಮಗ ಬಂದ್ಮೇಲೆ ತೆಗೆಸ್ಕೊಳ್ಳೋಣ ಅಂತೇಳಿ ಅದನ್ನ ಸ್ವಲ್ಪ ಹಾಗೆ ಇದನ್ ಮಾಡಿದೆ. ನಂತರ ಇಲ್ಲಿ ಎಲ್ಲ ತೆಗ್ದಿದೀವಿ ನೋಡಿ. ಇದು ಒಂದು ಗ್ರೈಂಡರ್ ಒಂದ್ ಬಿಟ್ಟು ಉಳ್ದಿದೆಲ್ಲ ತೆಕ್ಕೊಂಡಿದೀವಿ. ಸ್ವಲ್ಪ ಕಬ್ಬಿಣದ ಪುಟ್ಟಿ ಎಲ್ಲ ಇದೆ, ಕೌದಿ ಎಲ್ಲ ಒಗೆಯೋ ಟೈಮಿಗೆ ಬೇಕಲ್ಲ ಸ್ನೇಹಿತರೆ. ಹಾಗಾಗಿ ನಂತರ ಇಷ್ಟೆಲ್ಲ ಇದನ್ ಮಾಡ್ಕೊಂಡ್ಬಿಟ್ಟು ಈಗ ಧೂಳೆಲ್ಲ ತೆಕ್ಕೊಂಡ್ ಬಿಡೋಣ ಅಂತೇಳಿ ಧೂಳೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ಪಾತ್ರೆಗಳನ್ನು ಎಲ್ಲ ತೊಳೆದು ಇಟ್ಕೊಂಡಿದೀನಿ, ಬಾಕ್ಸ್ಗಳು ಹಾಗೇನೆ ಸ್ವಲ್ಪ ಪಾತ್ರೆಗಳೆಲ್ಲ ನಿಮಗೆ ಮುಂದೆ ಬರುತ್ತೆ ಸ್ನೇಹಿತರೆ. ಹೀಗೇನೆ ಇರುತ್ತೆ ಸ್ನೇಹಿತರೆ, ನಾವು ಪಾತ್ರೆಗಳೆಲ್ಲ ಒಂದ್ ಕಡೆ ತೊಳೆದು ಇಟ್ಕೊಂಡ್ಬಿಟ್ರೆ ನಂತರ ನಾವು ಧೂಳು ಇದನ್ ಮಾಡ್ಕೊಂಡ್ವಿ ಅಂದ್ರೆ ಬೇಗನೆ ಎಲ್ಲ ಜೋಡಿಸ್ಕೊಳ್ಬೋದು. ಹಾಗೇನೆ ಮಗನಿಗೆ ಸ್ವಲ್ಪ ಕಾಲೇಜಿಗೆ ಇವಾಗ ಒಂದು ಸ್ವಲ್ಪ ನಡೀತಾ ಇದೆ ಸ್ನೇಹಿತರೆ, ಹೋಗ್ಬೇಕು ಮತ್ತೆ. ಹಾಗಾಗಿ ನಾನು ಒಬ್ಳೆ ಮಾಡ್ಕೊಳ್ತೀನಿ. ಇಷ್ಟು ಹೆಲ್ಪ್ ಮಾಡ್ಕೊಟ್ರೆ ನನಗೆ ಸಾಕು ಸ್ನೇಹಿತರೆ. ನೋಡಿ, ಈ ಬಾಕ್ಸ್ ಅಲ್ಲಿ ಮೇಲ್ಗಡೆ ಇದ್ದು ತಕೊಂಡ್ವಲ್ವಾ, ಅದ್ರಲ್ಲೆಲ್ಲ ನೆನಪಿನ ಬುತ್ತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೆಳಗಡೆ ಎಲ್ಲ ಜಾಗ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದೀನಿ ಸ್ನೇಹಿತರೆ. ಏನು ಮಾಡೋದಿಕ್ ಆಗೋದಿಲ್ಲ, ನಮ್ಮಂತ ಬಾಡಿಗೆ ಇರುವಂತವ್ರ ಹಣೆ ಬರನೇ ಇಷ್ಟೇನೆ, ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ. ಹಾಗೇನೆ ಇದೆಲ್ಲ ಬಂದ್ಬಿಟ್ಟು ತೊಳೆದಿದ್ದೀನಿ ಸ್ನೇಹಿತರೆ, ಆಲ್ರೆಡಿ ತೊಳೆದಿಟ್ಟಿರುವಂತದ್ದು. ತೆಗ್ದಿಡೋಣ ಅಂತ ಹೇಳಿ ಎಲ್ಲ ತೆಗ್ದಿಡ್ತಾ ಇದ್ರೆ ನನ್ ಮಗ ಬಂದ್ಬಿಟ್ಟು ಅಮ್ಮ ಇದು ಯಾವಾಗ ತಗೊಂಡಿದ್ದು, ಇದು ಯಾವಾಗಿಂದು ಅಂತ ಹೇಳ್ತಾ ಇದ್ದಾನೆ. ಹಾಗೇನೆ ಈ ಪಾತ್ರೆಗಳು ಏನ್ ನೋಡ್ತಾ ಇದ್ವಿ, ಸೌಟು ಹಾಗೇನೆ ಇದು ಅನ್ನದ ಚಮಚ ಎಲ್ಲ ತೋರಿಸ್ತಾ ಇದ್ದಾನಲ್ಲ, ಇಷ್ಟು ಸಾಮಗ್ರಿಗಳಿಂದಾನೇ, ಅಂದ್ರೆ ಇಷ್ಟು ಸ್ಟೀಲ್ ಪಾತ್ರೆಗಳು, ಇದರಿಂದಾನೇ ನಮ್ಮ ಒಂದು ಸಂಸಾರ ಜೀವನ ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾನು ಹೊಸದಾಗಿ ಬಂದಾಗ, ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಏನನ್ನು ಇದನ್ನ ಒಂದೆರಡು ಬ್ಯಾಗು, ಒಂದು ಮಿಕ್ಸಿ, ಹಾಗೇನೆ ಒಂದು ಬೆಂಗಳೂರಲ್ಲಿ ಇದ್ದಾಗ ತಗೊಂಡಿದಂತ ಕುಕ್ಕರ್ ಸ್ನೇಹಿತರೆ, ಅದಷ್ಟನ್ನು ತಗೊಂಡ್ ಬಂದಿದಂತದ್ದು ಇವತ್ತಿಗೆ ಇಲ್ಲಿಗೆ ಬಂದಿದೆ ಸ್ನೇಹಿತರೆ. ಇದು ಎಲ್ಲ ನನ್ ಮಗನಿಗೆ ಅವ್ರ ಅತ್ತೆರ್ ಕೊಟ್ಟಿರುವಂತದ್ದು ಸ್ನೇಹಿತರೆ, ನೀರ್ ಕುಡಿಯೋದಿಕ್ಕೆ. ಚಿಕ್ಕ ಪಾಪು ಇದ್ರಲ್ಲ ಇಬ್ರು, ಆ ಟೈಮಲ್ಲಿ ತಗೊಂಡ್ ಬಂದ್ ಕೊಟ್ಟಿರುವಂತದ್ದು ಸ್ನೇಹಿತರೆ. ಚಿಕ್ಕದು ಮಕ್ಳಿಗೆ ತುಂಬಾನೇ ಖುಷಿ ಅಲ್ಲ. ನೋಡಿ, ಈ ಲೋಟಗಳು ನಮ್ಮ ಯಜಮಾನ್ರು ಮದ್ವೆಗಿಂತ ಮುಂಚೆ ತಗೊಂಡಿದ್ದಂತ ಲೋಟಗಳು ಸ್ನೇಹಿತರೆ. ಹಾಗೇನೆ ನಮ್ಮ ಅತ್ತೆ ನಮ್ಮ ಅಮ್ಮ ಬಂದಾಗ ಇದನ್ನ ಕೊಡ್ಸಿದ್ರು. ನನ್ ಮಗನ ಹೆಸರಿದೆ ನೋಡಿ ಇಲ್ಲಿ, ಆರ್ ಧನುಷ್ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ನಾವು ನನ್ ಡೆಲಿವರಿ ಮುಗಿಸ್ಕೊಂಡ್ ಬಂದ್ಮೇಲೆ ಬಂದಿದ್ರು ಒಂದ್ಸಲ ದೀಪಾವಳಿ ಹಬ್ಬಕ್ಕೆ, ಆ ಟೈಮಲ್ಲಿ ಕೊಡ್ಸಿದ್ರು. ಇದು ನಾವು ಗುಲ್ಬರ್ಗಕ್ಕೆ ಬಂದಾಗ ತಗೊಂಡ್ ಬಂದಿದ್ದು 2/11/2006, ಸವಿತಾ ರವಿ ಅಂತ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ತಗೊಂಡಿದಂತದ್ದು ಒಂದೆರಡು ಚಂಬು ಸ್ನೇಹಿತರೆ, ಇದು ಒಂದೇ ಎರಡು ಇದೆ. ಮತ್ತೆ ಇಲ್ಲಿ ಇದು ನಮ್ ಚಿಕ್ಕಪ್ಪ ನನ್ ಮದ್ವೆಯಲ್ಲಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಇದನ್ನ ನೋಡಿದಾಗ ತುಂಬಾನೇ ಒಂಥರ ಮನ್ಸಿಗೆ ದುಃಖ ಖಂಡಿತವಾಗ್ಲೂ ಆಗುತ್ತೆ ನೋಡಿ. ಗಂಗಾಧರಯ್ಯ ಮಾದಲಾಪುರ ಅಂತ ಇದೆ, ಅದು ಅವ್ರು ಎಷ್ಟೇ ಪುಟ್ಟು ಕೊಟ್ಟಿರ್ಲಿ ಸ್ನೇಹಿತರೆ, ಆದ್ರೆ ಅವ್ರು ನೆನಪಿರುತ್ತಲ್ವಾ, ಅದು ತುಂಬಾನೇ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಎಷ್ಟೇ ಶ್ರೀಮಂತರಲ್ಲ ಸ್ನೇಹಿತರೆ, ಬಡವರೇ, ಖಂಡಿತವಾಗ್ಲೂನು ಬಡವ್ರು ಅಂತಾನೆ ಹೇಳ್ಬೋದ್ರು. ಆದ್ರೂನು ಅವ್ರು ಕೊಟ್ಟಿರುವಂತ ಪ್ರೀತಿ ಇರುತ್ತಲ್ಲ ಸ್ನೇಹಿತರೆ, ಅದು ಬೆಲೆ ಕಟ್ಟೋದಿಕ್ ಆಗೋದಿಲ್ಲ. ಹಾಗೆ ಇಲ್ಲಿ ಬಂದ್ಬಿಟ್ಟು
ನಮ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಮುಸ್ಲಿಮ್ಸ್ ಅಕ್ಕ ಇದ್ರು. ಅವ್ರ ಮನೇಲೆಲ್ಲ ಈ ತರದ್ದಿದ್ರು. ಇದು ಪೂನಾದಿಂದ ತಂದ್ಕೊಟ್ಟಿದ್ರು ಸ್ನೇಹಿತರೆ ನನಗೋಸ್ಕರ ಅಂತ. ನಾನ್ ಯಾವಾಗ್ಲೂ ಇದು ಚೆನ್ನಾಗಿದ್ಯಾ ಅಕ್ಕ ಅಂತ ಬೇರೆ ಡಿಸೈನ್ ಇದೆ ಅವ್ರ ಮನೇಲಿ ಇರುವಂತದ್ದು. ಕೇಳ್ತಾ ಇದ್ದೆ ಅವ್ರಿಗೆ ಅಂದಾಗ ನಿಮ್ಗೂ ಅಂತ ಕೊಡ್ತೀನಿ ಬಿಡಿ ಒಂದ್ ಸೆಟ್ಟು ಅಂತ ಹೇಳಿ ತಗೊಂಡ್ ಬಂದ್ ಕೊಟ್ಟಿದ್ರು ಸ್ನೇಹಿತರೆ ಪೂನಾದಿಂದ. ಹಾಗಾಗಿ ಅದೆಲ್ಲ ನೆನಪಿನ ಒಂದು ಮಾಲೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ಇಲ್ಲಿ ಬರೋದಾದ್ರೆ ನನ್ನ ಒಂದು ಇದು ಹವ್ಯಾಸಗಳಲ್ಲಿ ಅಂತ ಅಂದ್ರೆ ನಾನ್ ರೂಢಿಸ್ಕೊಂಡಿರುವಂತ ಹವ್ಯಾಸಗಳು ಹಾಗೆ ನಾನ್ ಮಾಡಿರುವಂತ ಎಲ್ಲ ಏನ್ ಕರಕುಶಲ ಇದು ಅಂತ ಹೇಳ್ತೀವಲ್ವಾ ಅದು ಸ್ನೇಹಿತರೆ ವಸ್ತುಗಳ ನೋಡಿ ಹೇಗಿದೆ. ಇದು ಬಂದ್ಬಿಟ್ಟು ನಮ್ಮ ನಾದ್ನಿ ಹಾಕಿರುವಂತದ್ದು. ನಮ್ಮ ಯಜಮಾನ್ರು ತಂಗಿ, ಅಕ್ಕನೇ ಅಂತಾನೆ ಕರೆಯೋದು ಸ್ನೇಹಿತರೆ. ಅಕ್ಕನೇ ಆಗ್ಬೇಕು ಹಾಗಾಗಿ ಅವರು ಮಾಡಿದ್ದು. ಅವರು ಆಗ್ತಾ ಇದ್ರಲ್ವಾ ಅದನ್ನ ನೋಡ್ಕೊಂಡು ನಾನ್ ಕಲ್ತಿದ್ದಷ್ಟೇ. ಅವ್ರ ಕ್ಲಾಸಿಗೆಲ್ಲ ಹೋಗಿ ಕಲ್ತ್ಕೊಂಡಿದ್ರು ಸ್ನೇಹಿತರೆ. ಆದ್ರೆ ಅವ್ರು ಆಗ್ತಿದ್ದನ್ನ ನೋಡಿ ನಾನ್ ಕಲ್ತ್ಕೊಂಡಿದ್ದು. ಇದು ನಾನ್ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಒಬ್ರು ಫ್ರೆಂಡ್ ಇದ್ರು. ಫ್ರೆಂಡೇ ಸ್ನೇಹಿತರೆ. ಅವ್ರು ಆಗ್ತಾ ಇದ್ರು. ಅವ್ರ ಮನೇಲಿ ಹಾಕಿದ್ರು. ಅವ್ರ ಮದ್ವೆಗೆ ಈ ಕಡೆ ಎಲ್ಲ ಕೊಡ್ತಾರಲ್ವಾ ಮದ್ವೆಯಲ್ಲಿ ಟೈಮಲ್ಲಿ ಆ ತರದ್ ಕೊಟ್ಟಿದ್ರಂತೆ. ಆಗ ಅದನ್ನ ನೋಡ್ಬಿಟ್ಟು ನಾನೇನ್ ಮಾಡ್ದೆ, ನನ್ಗೆ ಈ ತರ ಕಲರ್ ಅಲ್ಲಿ ಹಾಕೊಳ್ಬೇಕು ಇಷ್ಟ ಚೆನ್ನಾಗ್ ಕಾಣುತ್ತೆ ಅಂತ ಇದನ್ನ ನಾನು ರೌಂಡ್ ಶೇಪ್ ಅಲ್ಲಿ ಇರುವಂತ ಮಿರರ್ ತಗೊಂಡ್ ಬಂದ್ ಹಾಕಿದ್ದು. ಇದು ನೋಡಿ ನಮ್ಮ ಅಕ್ಕ ಹಾಕಿರುವಂತದ್ದು ಇದು. ನಾನು ಅಲ್ಲಿರೋವರ್ಗು ಇದನ್ನ ಹಾಕೊಳ್ತಾ ಇದ್ದೆ. ಇಲ್ಲಿ ಬಂದ್ಬಿಟ್ಟು ಮಳೆ ಎಲ್ಲ ಹೊಡಿಯಂಗಿಲ್ಲಲ್ಲ ಬಾಡಿಗೆ ಮನೆಯಲ್ಲಿ. ಹಾಗಾಗಿ ಹಾಗೆ ಎಲ್ಲ ಎತ್ತಿಟ್ಟಿದೀನಿ ಸ್ನೇಹಿತರೆ. ನಮ್ಮ ಏನು ಮಾಡೋದಿಕ್ ಆಗೋದಿಲ್ಲ. ನಮ್ ಕನ್ಸುಗಳೆಲ್ಲ ಅದನ್ನ ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದ್ ಸಮಯದವರ್ಗುನು ನಮಿಗೂ ಸಮಯ ಖಂಡಿತವಾಗ್ಲೂನು ಬರುತ್ತೆ ಸ್ನೇಹಿತರೆ. ಅದಕ್ಕಿನ್ನ ನಾವು ಮಾಡ್ಕೊಳ್ಬೇಕು ಸ್ನೇಹಿತರೆ. ಸಮಯ ಬರುತ್ತೆ ಅಂತ ನಾವು ಕಾಯ್ಕೊಂಡು ಕುತ್ಕೊಂಡ್ರುನು ಆಗೋದಿಲ್ಲ. ಅದನ್ನೆಲ್ಲ ನಾವು ಸ್ವಲ್ಪ ಹಿಂಬಾಲಿಸಿದ್ರೆ ಖಂಡಿತವಾಗ್ಲೂನು ಅದನ್ನ ನಾವು ಸಾಕಾರ ಮಾಡ್ಕೊಳ್ಬೋದು. ನಂತರ ಬಂದ್ಬಿಟ್ಟು ನೋಡಿ ಇಲ್ಲಿ ನಿಲುವು ಅಂತ ಹೇಳ್ತಾರಲ್ಲ ಆ ತರದ್ದು. ಇದ್ರಲ್ಲಿ 2 ತರದ್ ಹಾಕಿದೀನಿ. ಚಿಕ್ಕ ವೈರಲ್ಲಿ ಬರುತ್ತಲ್ಲ ಆ ತರದ್ದು ಒಂದಿದೆ. ಇದು ಬಂದ್ಬಿಟ್ಟು ದಪ್ಪ ವೈರಲ್ಲಿ ಏನಂದ್ರೆ ಇದು ಮಿರರ್ ಹಾಕೋದ್ ವೈರ್ ಬರುತ್ತಲ್ವಾ ಈ ತರ ಇದ್ರಲ್ಲಿ. ಇದನ್ನಂತೂ ಎಷ್ಟೊಂದ್ ಹಾಕಿದೀನಿ ಅಂದ್ರೆ ಸ್ನೇಹಿತರೆ ಲೆಕ್ಕ ಬಿಡಿ ಅಷ್ಟು ಹಾಕೊಟ್ಟಿದೀನಿ. ಏನಕ್ಕಂದ್ರೆ ಹಾಕ್ಬಿಟ್ಟೆಲ್ಲ ಮಾರಾಟ ಮಾಡ್ತಾ ಇದ್ದೆ ಸ್ನೇಹಿತರೆ. ಹಾಗಾಗಿ ನಂತರ ಇದನ್ನು ನೋಡಿ ಐಸ್ ಕ್ರೀಮ್ ಕಡ್ಡಿಯಿಂದ ಮಾಡಿರುವಂತದ್ದು. ಇದನ್ನು ಅಷ್ಟೇನೆ ಏನಂದ್ರೆ ನಮಿಗ್ ಹಾಕೊಡಿ ಅಂತ ನಾನು ಕೇಳ್ತಾ ಇರ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ನನಗೆ ಕಲಿಬೇಕನ್ನೋ ಅಂತ ತುಂಬಾ ಆಸೆ. ಹಾಗಾಗಿ ಅಕ್ಕ ಹಾಕಿರ್ತಿದ್ರಲ್ವಾ ಅದನ್ನ ಯಾವ ರೀತಿ ಹಾಕಿದಾರೆ ಹೇಗ್ ಹಾಕಿದಾರೆ ಅಂತ ಹೇಳಿ ನೋಡ್ಕೊಳ್ಳೋದು. ಹಾಗೇನೆ ನಾನು ಮಾಡ್ಬಿಡ್ತಾ ಇದ್ದೆ ಸ್ನೇಹಿತರೆ. ಈ ರೀತಿಯಾಗಿ ನೋಡಿ ಇದು ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ. ಈ ತರದನ್ನ ಅದು ನೆಲುವೊಳಗಡೆ ಇಟ್ಟಾಗ ಅದಕ್ಕೆ ಹೂಗಳೆಲ್ಲ ಇಡ್ಬೇಕು ಸ್ನೇಹಿತರೆ. ತುಂಬಾ ಚೆನ್ನಾಗ್ ಕಾಣುತ್ತೆ. ಅದ್ ಹೂವೆಲ್ಲ ರೋಸಾ ಹೂ ತರ ಮಾಡಿದಾರಲ್ಲ ಅಕ್ಕನೇ ಮಾಡಿರೋದು. ಅದು ನಾನು ಅದನ್ನ ನೋಡ್ಕೊಂಡ್ ಮಾಡೋಣ ಅಂತ ತಗೊಂಡ್ ಬಂದೆ. ನನ್ಗೆ ಅಷ್ಟ್ರಲ್ಲಿ ಏನೋ ಇಂಟ್ರೆಸ್ಟ್ ಇದಾಯ್ತು ಮಾಡ್ಲಿಲ್ಲ ಏನಿಲ್ಲ ಸ್ನೇಹಿತರೆ. ನಂತರ ಕೈಯಲ್ಲಿ ಇದೆಯಲ್ಲ ಇನ್ನೊಂದ್ ಎಲ್ಲೋ ಕಲರ್ದು ಆ ತರದ್ದನ್ನು ಇಡ್ಬೋದು. ಆದ್ರೆ ಈ ತರ ಬುಟ್ಟಿ ಇಟ್ಟಾಗ್ಲೇ ತುಂಬಾ ಚೆನ್ನಾಗ್ ಕಾಣುತ್ತೆ ಸ್ನೇಹಿತರೆ. ಆದ್ರೂ ತುಂಬಾ ಹೂಗಳೆಲ್ಲ ಇಡ್ಬೇಕು. ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ನೆಕ್ಸ್ಟ್ ಇದು ವೈರ್ ಎಲ್ಲ ಉಳ್ದಿರುತ್ತಲ್ವಾ ಆ ಉಳ್ದಿರೋ ಅಂತ ವೈರಲ್ಲಿ ಮಾಡಿರುವಂತದ್ದು ಸ್ನೇಹಿತರೆ ನೋಡಿ. ಇದನ್ನು ಅಷ್ಟೇ ಒಂದು ನನ್ನ ಅಕ್ಕ ಅಂತ ಹೇಳಿದ್ನಲ್ವಾ ಇನ್ನೊಬ್ರು ಮುಸ್ಲಿಮ್ಸ್ ಅಕ್ಕ, ಅವ್ರ ಮನೆಯಲ್ಲಿ ಅವ್ರು ತಗೊಂಡಿದ್ರು ಸ್ನೇಹಿತರೆ. 50 ರೂಪಾಯಿಗೆ ಎರಡೋ ಏನು ಅಂತ. ಅವ್ರದ್ ಮನೇಲಿ ಇದ್ದಿದ್ದನ್ನ ನೋಡಿ ಅಕ್ಕ ನಾನೇ ಕೈಲಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದಂತದ್ದು ಸ್ನೇಹಿತರೆ. ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಹಾಕ್ಬೇಕು ಸ್ನೇಹಿತರೆ. ಮೇಲ್ಗಡೆ ಎಲ್ಲ ಹಾಕ್ಬಿಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ಇನ್ನ ಒಂದು ನಿಮ್ಗೆ ತೋರ್ಸಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಇದು ಬಂದ್ಬಿಟ್ಟು ಕುಕ್ಕರ್ ಇಂದ ರಬ್ಬರ್ ಬರುತ್ತಲ್ವಾ ಆ ರಬ್ಬರ್ ಎಲ್ಲ ಹಾಳಾಗಿರುತ್ತಲ್ಲ. ಹಾಗಾಗಿ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳಿ ಅದನ್ನ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು. ಕಾಣಿಸ್ತಾ ಇದೆಯಾ ನಿಮ್ಗೆ? ಹೀಗೆ ಕಾಣಿಸುತ್ತೆ ನೋಡಿ. ಇದು ರಬ್ಬರ್ ಒಳಗಡೆ ಇದೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಈ ರಬ್ಬರ್ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು ತುಂಬಾನೇ ಚೆನ್ನಾಗ್ ಕಾಣುತ್ತೆ. ಇದ್ರೊಳಗಡೆ ಗೊಂಬೆ ಕೂಡಿಸ್ಬೇಕು ಸ್ನೇಹಿತರೆ. ತುಂಬಾ ಸೂಪರ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ಒಂದು ಎಂಟ್ರೆನ್ಸ್ ಗೆ ಎಲ್ಲರ ಮನೆ ಒಳಗಡೆ ಹಾಕ್ಬೇಕು ಸ್ನೇಹಿತರೆ. ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಬಂದವ್ರಿಗೆ ಅದೇ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅದ್ರಲ್ಲಿ ಗೊಂಬೆ ಇಟ್ಟಾಗಂತೂ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇದು ನಮ್ಮ ಮನೆಯಲ್ಲಿರುವಂತ ಚೋಟು ಸ್ನೇಹಿತರೆ. ನನ್ ಮಗ ಇಟ್ಟಿರುವಂತ ಹೆಸರು ನೋಡಿ ಹೇಗ್ ಮಾಡ್ತಾ ಇದ್ದಾನೆ. ಅದನ್ನಂತೂ ಗೊಂಬೆ ಬಿಡೋದೇ ಇಲ್ಲ ಸ್ನೇಹಿತರೆ. ಇದು ನೆಕ್ಸ್ಟ್ ಬಂದು ಇದನ್ನು ಕೈಲಿ ನಾನು ಹಾಕಿರುವಂತದ್ದೇ ಸ್ನೇಹಿತರೆ. ಕ್ರೋಶದಿಂದ ಹಾಕಿರುವಂತದ್ದು. ವೈರ್ ಸಣ್ಣದ್ ಬರುತ್ತಲ್ವಾ ಚಿಕ್ಕ ವೈರು ಅದ್ರಲ್ಲಿ ಹಾಕಿರುವಂತದ್ದು. ಹೇಗಿದೆ ನೋಡಿ ನಮ್ಮ ಡಾಲ್ ಸ್ನೇಹಿತರೆ. ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಮುದ್ದಾಗಿರುವಂತ ಒಂದು ಸರ, ಪುಟ್ಟ ಸರ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಹೈಟ್ ಇರ್ಬೇಕು, ಸಣ್ಣಗಿರ್ಬೇಕು ಗೊಂಬೆ ಬಂದ್ಬಿಟ್ಟು. ಅವಾಗ ತುಂಬಾ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ. ಈ ತರದ್ ಒಂದ್ 3-4 ಹಾಕಿದೀನಿ ಊರಲ್ಲೆಲ್ಲ. ನೋಡಿರ್ಬೋದು ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೇನೆ ನೋಡಿ ಎಷ್ಟು ಮುದ್ದಾಗಿರುತ್ತಲ್ವಾ.
ತುಂಬಾ ಖುಷಿ ಅನ್ಸುತ್ತೆ ಸ್ನೇಹಿತರೆ. ಇದು ಹಾಕೋ ಟೈಮಿಗೆ ಅಷ್ಟೇ ಕೈ ಬೆರಳುಗಳೆಲ್ಲ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಆದ್ರೂನು ಖುಷಿ ಅಲ್ವಾ ನಾವು ನಾನ್ ಮಾಡ್ದೆ ಅನ್ನುವಂಥದ್ದು, ಹಾಗೇನೆ ನಾನ್ ಇದನ್ ಕಲ್ತ್ನಲ್ವಾ ಅನ್ನುವಂಥದ್ದು. ಅದು ಎಷ್ಟು ತೃಪ್ತಿ ಅನ್ಸುತ್ತೆ ಅಂದ್ರೆ ಮನ್ಸಿಗೆ ಅಷ್ಟು ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಇದ್ರ ಜೊತೆಗೆ ವೈರಲ್ ಹಾಕಿರುವಂತದ್ದು ಸ್ನೇಹಿತರೆ. ನೆಲ್ಲು ಇನ್ನೊಂದ್ ಜೊತೆ ಇದೆ ಅಂತ ಹೇಳಿದ್ನಲ್ವಾ, ಅದು ಎಲ್ಲೋ ಇನ್ನೊಂದ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಅದು ಒಂದು, ಮತ್ತೆ ಜೂಲಾ ಅಂತೀವಲ್ವಾ ಇನ್ನೊಂದು, ಅದು ಒಂದು ಇದೆ ಸ್ನೇಹಿತರೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಅದ್ರೊಳಗಡೆ ಇಡುವಂತದ್ದು ಚಿಕ್ಕದು ವೈರಲ್ ಹಾಕಿರ್ತೀವಿ, ಇದೇ ತರ ವೈರಲ್ ಹಾಕಿರ್ತೀವಲ್ವಾ, ಅದ್ರೊಳಗಡೆ ಇಡುವಂತದ್ದು ಸ್ನೇಹಿತರೆ. ಇದನ್ನು ಅಷ್ಟೇನೆ ತುಂಬಾ ಚೆನ್ನಾಗ್ ಕಾಣುತ್ತೆ. ನಾನು ಅದೆಲ್ಲ ಹಾಕೋದಕ್ಕೆಲ್ಲ ಜಾಗ ಇಲ್ಲಲ್ಲ, ಹಾಗಾಗಿ ಅಲ್ಲೇ ಇದ್ರ ಹತ್ರ ಇಟ್ಟಿರ್ತೀನಿ ಅಷ್ಟೇನೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಇದನ್ನ ಬಂದ್ಬಿಟ್ಟು. ಹಾಗೇನೆ ನೆಕ್ಸ್ಟ್ ಇನ್ನ ಸ್ನೇಹಿತರೆ, ಇನ್ನ ಉಳಿದಿರುವಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ನನ್ನ ಈ ಒಂದು ಮನೆ ಕ್ಲೀನಿಂಗ್ ಜೊತೆಗಿನ ಹಾಗೇನೆ ನನ್ನ ಮಾತುಕತೆ ನಿಮ್ಗೆಲ್ಲ ಹೇಗ್ ಅನ್ನಿಸ್ತು, ನೆನಪುಗಳು, ನನ್ನ ಸವಿಯಾದ ನೆನಪುಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನನ್ನ ಒಂದು ಬಿಡುವಿನ ವೇಳೆಯಲ್ಲಿ ಮಾಡುವಂತ ಕೆಲ್ಸಗಳು ಇವೆಲ್ಲ ಸ್ನೇಹಿತರೆ. ವೈರೆಲ್ಲ ಇದೆ ನೋಡಿ, ಬ್ಯಾಗ್ ಎಲ್ಲ ಹಾಕಿದೀನಿ. ಒಂದು ಬಾತ್ಕೋಳಿ ಬ್ಯಾಗ್ ಹಾಕ್ತಾರಲ್ವಾ, ಆ ತರದ್ದು ತುಂಬಾ ಚೆನ್ನಾಗಿದೆ, ಊರಲ್ಲಿದೆ ಸ್ನೇಹಿತರೆ. ಈ ತರದೆಲ್ಲ ನನಗೆ ಅವಾಗಿನ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಅವಾಗ ಮೊದ್ಲೆಲ್ಲ ನಿಜವಾಗ್ಲೂ ಅನ್ನೋದು ಬಹಳ ಖುಷಿ ನನಗಂತೂ, ಅಷ್ಟು ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇದನ್ನ ನನ್ಗೆ ಏನ್ ಇಷ್ಟನೋ ಅದನ್ನ ನನಗೆ ಯಾವ್ದೇ ಆಗ್ಲಿ ಸ್ನೇಹಿತರೆ, ಇದೆ ಅಂತೆಲ್ಲ ಒಂದು ಟೈಲರಿಂಗ್ ಅಷ್ಟೇನೆ, ಒಂದು ಬ್ಲೌಸೇ ಯಾವ್ದಾರಾಗ್ಲಿ ಈ ತರದ್ದು ಹೊಲಿಬೇಕಂತಂದ್ರೆ ಖಂಡಿತವಾಗ್ಲೂ ನನಗೆ ಇಷ್ಟ ಆಯ್ತು, ನನಗೆ ಮನ್ಸಲ್ಲಿ ಬಂತಂದ್ರೆ ಬಿಡೋದಿಲ್ಲ ಯಾವ್ದೇ ಕೆಲ್ಸ ಆಗ್ಲಿ. ಆದ್ರೆ ನನಗೆ ಒಟ್ಟಾರೆ ಏನಂದ್ರೆ ಮನ್ಸಿಗೆ ಖುಷಿ ಅನ್ನಿಸ್ಬೇಕು. ಅದು ಮನ್ಸಿಗೆ ಏನಾದ್ರು ಇದು ಇತ್ತಂದ್ರೆ ನಾನು ಏನ್ ಮಾಡಿದ್ರು ಮಾಡಲ್ಲ ಸ್ನೇಹಿತರೆ. ಆ ರೀತಿಯಾಗಿ ಕೆಲವು ಹೇಳ್ತಾ ಇದ್ರು, ಇದನ್ನೆಲ್ಲ ಒಂದು ಬಿಸ್ನೆಸ್ ತರ ಇದನ್ನ ಮಾಡ್ಕೋ ಚೆನ್ನಾಗಾಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂನು ಆ ತರದೆಲ್ಲ ಮುಂಚೆ ಎಲ್ಲ ಬ್ಯಾಗ್ ಇದು ವೈರ್ದೆಲ್ಲ ಈ ತರದ್ ಹಾಕ್ಬಿಟ್ಟು ಸ್ವಲ್ಪ ಮಾರಾಟನು ಮಾಡ್ದೆ. ಈಗಂತೂ ಸ್ವಲ್ಪ ನನ್ಗೆ ಅದನ್ನೆಲ್ಲ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ, ಹಾಗಾಗಿ ಬಿಟ್ಟಿದೀನಿ ಅಂತಾನೆ ಹೇಳ್ಬೋದು. ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ. ಇವತ್ತಿನ ನನ್ನ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ, ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಇದನ್ನೆಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗ್ ಹಾಕೋದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ.